ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಿಂಪ್ಲಿ ಗೌರಿ. ತುಂಬ ದಿನಗಳಾಗೋಯ್ತು ವಿಡಿಯೋ ಹಾಕ್ದೇನೆ. ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಸ್ ಇರೋದ್ರಿಂದ ವಿಡಿಯೋ ಎಡಿಟ್ ಮಾಡೋದಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಬಟ್ ಇನ್ಮೇಲೆ ಟೈಮ್ ಟು ಟೈಮ್ ಎಲ್ಲ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ಇವತ್ತು ಮನೆ ಹಿತ್ತಲಿನಿಂದ ತೊಗೊಂಡು ಬಂದಿರೋದಿವು ಮಾವಿನಕಾಯಿ, ಟೊಮೆಟೊ ಮತ್ತು ಬೇವಿನ ಸೊಪ್ಪು. ಇವತ್ತು ಒಂದಿಷ್ಟು ಹಲಸಿನಕಾಯಿ ಚಿಪ್ಸ್ ಮಾಡೋಣ ಅಂತ ಹಲಸಿನಕಾಯಿ ತೊಗೊಂಡು ಬಂದಿದ್ವಿ. ಮನೆ ಹತ್ರನೇ ಒಂದು 6-7 ಹಲಸಿನಕಾಯಿ ಬೆಳೆದಿತ್ತು. ಇದೇ ಈ ವರ್ಷದ ಫಸ್ಟ್ ಚಿಪ್ಸ್ ಕಂಬಳ. ಬೈ ದ ವೇ, ಕಂಬಳ ಅಂದರೆ ನಾವು ಯಾವುದಾದ್ರೂ ಒಂದು ತಿಂಡಿ ತಿನಿಸುಗಳನ್ನು ಜಾಸ್ತಿ ಪ್ರಮಾಣದಲ್ಲಿ ಮಾಡಿದ್ರೆ ಅದನ್ನು ಕಂಬಳ ಅಂತ ಕರೆಯೋದು. ಉದಾಹರಣೆಗೆ ರೊಟ್ಟಿ ಕಂಬಳ, ಚಿಪ್ಸ್ ಕಂಬಳ, ಹಪ್ಪಳದ ಕಂಬಳ, ಹೀಗೆಲ್ಲ. ಒಂದೊಂದು ಸಲ ನಾವು ಚಿಪ್ಸ್ ಮಾಡಿದ್ರೆ ಒಂದು ಮಿನಿಮಮ್ ಅಂದರೆ ಒಂದು 10-15 ಕಾಯಿವರೆಗೂ ಒಂದು ದಿನದಲ್ಲಿ ಮಾಡಿದ್ದೀವಿ ಚಿಪ್ಸ್ನ. ಆ ಲೆಕ್ಕದಲ್ಲಿ ಇವತ್ತು ಒಂದು ಸ್ವಲ್ಪ ಕಮ್ಮಿ, ಒಂದು 5-6 ಕಾಯಿ ಚಿಪ್ಸ್ ಮಾಡ್ತಾಯಿದ್ದೀವಿ. ಮತ್ತೇನೆಂದರೆ ಇನ್ನು ಸ್ವಲ್ಪ ದಿನದಲ್ಲಿ ಮನೆಯಲ್ಲಿ ಒಂದು ಉಪನಯನದ ಫಂಕ್ಷನ್ ಆಗೋದಿದೆ, ಅದಕ್ಕೂ ಕೂಡ ಆಗುತ್ತೆ ಅಂತ ಈ ಚಿಪ್ಸನ್ನ ಸ್ವಲ್ಪ ಅರ್ಜೆಂಟಾಗೆ ಮಾಡಿದ್ವಿ. ಅದೇ ಗ್ಯಾಪಲ್ಲಿ ಸ್ವಲ್ಪ ಪಪ್ಪಾಯ ಹಣ್ಣು ತಿಂದು ಹೈಡ್ರೇಟ್ ಮಾಡಿಕೊಂಡು ನೆಕ್ಸ್ಟ್ ಹಲಸಿನಕಾಯಿ ಬಿಡಿಸೋ ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿದ್ವಿ. ಹಲಸಿನಕಾಯಿ ಚಿಪ್ಸ್ ಎಷ್ಟು ಟೇಸ್ಟಿನೋ ಅದನ್ನು ಮಾಡೋದು ಕೂಡ ಅಷ್ಟೇ ಕಷ್ಟ, ಮೆಸ್ ಎಲ್ಲನೂ ಹೌದು. ನೀವು ಬೇಕಾದರೆ ನೋಡಿ, ಬೇರೆ ಎಲ್ಲ ಚಿಪ್ಸ್ಗಿಂತ ಹಲಸಿನಕಾಯಿ ಚಿಪ್ಸ್ಗೆ ಸ್ವಲ್ಪ ರೇಟ್ ಜಾಸ್ತಿ. ಅದರಲ್ಲೂ ಕೊಬ್ಬರಿ ಎಣ್ಣೆಲಿ ಮಾಡಿದ್ರಂತೂ ರೇಟ್ ಯೂಶ್ವಲಿ ಜಾಸ್ತಿನೇ ಇರುತ್ತೆ. ನಾವು ಕೂಡ ಪ್ರತಿ ವರ್ಷ ಏನೇ ಮಾಡಿದ್ರೂ ಕೊಬ್ಬರಿ ಎಣ್ಣೆಲೇ ಮಾಡೋದು, ಅದು ಕೂಡ ಮನೆಯಲ್ಲೇ ಮಾಡಿರೋ ಕೊಬ್ಬರಿ ಎಣ್ಣೆ. ನಾವು ಎಲ್ಲೂ ಸೇಲ್ ಮಾಡಲ್ಲ, ಬಟ್ ಮನೆಗೆ ಅಷ್ಟೊಂದು ಬೇಕಾಗತ್ತೆ. ಮನೇಲಿರೋರಿಗೆ, ಮನೆ ಮಕ್ಕಳು ಹೊರಗಡೆ ಇರೋರಿಗೆ ಎಲ್ಲರಿಗೂ ಕೊಟ್ಟು ಇದಿಷ್ಟು ಕೂಡ ಸಾಕಾಗಲ್ಲ. ಅಷ್ಟು ಮಾಡ್ತೀವಿ ಮತ್ತು ಅಷ್ಟೇ ಖಾಲಿ ಆಗುತ್ತೆ ಕೂಡ. ಹಾಗೆ ನೋಡಿ, ಇವತ್ತು ಮಧ್ಯಾಹ್ನದ ಊಟಕ್ಕೆ ಒಂದು ತೊಂಡೆಕಾಯಿ ಮತ್ತು ಅಂಗಿ ಕಸೆದು ಒಂದು ಸಾಂಬಾರ್, ಹಲಸಿನಕಾಯಿ ಚಕ್ಕೆ ಪೋಳ್ಜಾ, ವೈಟ್ ರಸಮ್ ವಿಚ್ ಇಸ್ ವೆರಿ ವೆರಿ ಟೇಸ್ಟಿ, ಆ್ಯಂಡ್ ಅಗೇನ್ ದಿಸ್ ಇಸ್ ಹಲಸಿನಕಾಯಿ ಹಸಿ, ಮತ್ತು ಇದು ಮಾವಿನಕಾಯಿ ಚಿತ್ರಾನ್ನ. ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಫ್ರೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಆದರೂ ಬಿಡಿಸಿ ಮುಗಿದಿರಲಿಲ್ಲ, ಆದರೂ ಕೂಡ ಎಲ್ಲರೂ ಸೇರಿ ಒಟ್ಟಿಗೆ ಮಾಡ್ತಾಯಿದ್ವಿ. ನೋಡಿ, ನೀವೇನಾದರೂ ಕೊಬ್ಬರಿ ಎಣ್ಣೆಯಲ್ಲಿ ಫ್ರೈ ಮಾಡೋದಾದರೆ ಸ್ವಲ್ಪ ಜಾಗ್ರತೆ ಇರಲಿ. ಯಾಕಂದರೆ ನಾವೇನಾದರೂ ಈ ಥರ ಒಮ್ಮೆಲೆ ಹಾಕೋದ್ರಿಂದ ಕೊಬ್ಬರಿ ಎಣ್ಣೆ ಒಂದೇ ಸಲಕ್ಕೆ ಉಕ್ಕಿದ ಹಾಗಾಗುತ್ತೆ. ಒಂದು ಸಲ ಅದನ್ನು ತಣ್ಣಗೆ ಮಾಡಿಕೊಂಡು ಆಮೇಲೆ ಮತ್ತೆ ಹಾಕಿದ್ರೆ ಪರವಾಗಿಲ್ಲ. ಆಮೇಲೆ ಅದನ್ನೊಂದು ಹದ ನೋಡಿ ಕ್ರಿಸ್ಪಿ ಅಂತ ಅನಿಸಿದ ಮೇಲೆ ತೆಗೆದುಬಿಟ್ರೆ ಆಗೋಯ್ತು. ನಾವು ಮನೆಯಲ್ಲೇ ಮಾಡ್ಕೊಂಡಿರೋ ಸ್ಪೈಸ್ ಪೌಡರ್ ಇತ್ತು ಚಿಪ್ಸ್ಗಾಗಿ, ಅದನ್ನೇ ಇಲ್ಲಿ ಬಳಸ್ತಾ ಇದ್ದೀನಿ. ಫೈನಲಿ ಒಂದು ಡಬ್ಬಿ ಚಿಪ್ಸ್ ಆಯಿತು. ಇದನ್ನೆಲ್ಲ ಮಾಡಿ ಮುಗಿಸೋಷ್ಟು ಹೊತ್ತಿಗೆ ಸಂಜೆ ಆಗೋಗಿತ್ತು, ರಾತ್ರಿ ಆಗೋಗಿತ್ತು. ಸೊ ಫುಲ್ಲು ಸುಸ್ತಾಗಿತ್ತಲ್ಲ ಅಂತ ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ ರಾತ್ರಿ ಊಟಕ್ಕೆ ಒಂದು ಹೋಟೆಲ್ಗೆ ಹೋದ್ವಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಯಾಕಂದರೆ ಇಟ್ ಮೋಟಿವೇಟ್ಸ್ ಮೀ. ಹಾಗೆಯೇ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.